ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ನಿಮ್ಮಿಂದ ಬಹಳ ಉಪಕಾರ. ವೇದಾಂತ ಅವರೇ, ಒಂದು ನಿಮಿಷ. ಅಲ್ಲ, ನಿಮ್ಮ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿಸ್ದವನಿಗೆ ಬೇಲ್ ಕೊಡಿಸಿದ್ದೇವಲ್ಲ, ಸರಿನಾ ಇದು? ನಾನು ಇಲ್ಲಿ ಲಾಯರಾಗಿ ಬಂದಿದ್ದೆ. ಅವನಿಗೆ ಬೇಲ್ ಕೊಡಿಸ್ಬೇಕಾಗಿತ್ತು. ಕೋರ್ಟ್ ಅದನ್ನು ಗ್ರ್ಯಾಂಟ್ ಮಾಡಿದೆ. ಮುಂದೆ ಏನು ಕೇಳಬೇಡಿ, ನಾನೇನು ಹೇಳಲ್ಲ. ಏನೇ ಆಗಲಿ ಮಿಸ್ಟರ್ ವೇದಾಂತ್, ನೀವು ತಪ್ಪು ಮಾಡ್ತಾ ಇದ್ದೀರ. ಅವನೊಬ್ಬ ಹುಟ್ಟು ಕಳ್ಳ. ಅವನ ಮೇಲೆ ತುಂಬ ಕೇಸ್ಗಳಿದೆ. ಅಲ್ಲ, ಅಂಥವನಿಗೆ ನೀವು ಬೇಲ್ ಕೊಡಿಸಿದ್ದೇವಲ್ಲ ಮಿಸ್ಟರ್ ವೇದಾಂತ್, ಇದು ನಿಮಗೆ ಸರಿನಾ? ನಾನು ಯಾವತ್ತೂ ಯಾವ ಕೆಲಸನೂ ಉದ್ದೇಶ ಇಲ್ಲದೆ ಮಾಡೋದಿಲ್ಲ. ಓಕೆ, ಹಾಗಾದರೆ ಯಾವುದಕ್ಕೂ ಹುಷಾರಾಗಿವೆ. ಶೋರ್, ಬರ್ತೀನಿ. ಅಣ್ಣ ಕೋಪದಲ್ಲಿದ್ದಾರೆ ಅಂದರೆ ಇವತ್ತು ಆ ವಾಚ್ಮನ್ ಕತೆ ಫಿನಿಸ್ ಅಂತಲೇ ಲೆಕ್ಕ. ಕೋಪ ಬರದೇ ಇರುತ್ತಾ? ತೇಜಸ್ಸಣ್ಣ ಸತ್ತೋದ್ರು, ಅವ್ರ ಬಾಡಿನೂ ಸಿಕ್ಕಿಲ್ಲ. ಅದಕ್ಕೆ ಅಣ್ಣ ಫುಲ್ಲು ಗರುಮಗವ್ರೆ. ಅಪ್ಪ ಮಗಳು ಇಬ್ಬರು ಬುದ್ಧಿವಂತರು. ನನಗೆ ಏಮಾರಿಸ್ಬಿಟ್ರು. ಖಂಡಿತ ನನಗೆ ಗೊತ್ತು, ಆ ವಾಚ್ಮ್ಯಾನ್ ಮಂಜುನೇ ನನ್ನ ತಮ್ಮ ತೇಜಸ್ನ ಕೊಂದಿರೋದು. ಪಕ್ಕ 100% ಅವನ್ನೇ ಮಾಡಿರೋದು. ಅಲ್ಲೇ ಬಾಡಿನ ಹೂತಾಕಿ ಪೊಲೀಸ್ನವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಬಾಡಿನ ಅಲ್ಲಿಂದ ಶಿಫ್ಟ್ ಮಾಡಿದ್ದಾನೆ. ಖತರ್ನಾಕ್ ನನ್ನ ಮಗ ಅವನ ಮಂಜುನಾಥ್. ಹಾಗಾದರೆ ನನ್ನ ತಮ್ಮ ತೇಜಸ್ ಬಾಡಿ ಎಲ್ಲಿರ್ಬೋದು? ಸಿಗತ್ತೆ, ಖಂಡಿತ ಸಿಗತ್ತೆ. ನಾನು ಬದುಕಿರೋವರೆಗೂ ಆ ಮಂಜುನಾಥ್ ಮನೆನ ಶನಿ ಥರ ಕಾಡ್ತಾ ಇರ್ತೀನಿ. ಏ ಹುಡುಗರ, ಆ ಹುಡುಗಿ ಅಂಜಲಿ ಮೇಲೆ ಒಂದು ಕಣ್ಣಿಡ್ರೋ. ಅವಳ ಬಗ್ಗೆ ಅಪ್ಡೇಟ್ಸ್ ಬೇಕು ನನಗೆ. ಆಯ್ತಣ್ಣ. ಬರೀ ಕಾಫಿ ಕೊಡು. ಕೇಳಿಸ್ತಾ? ಕಾಫಿ ಕೊಡು ಅಂದೆ. ಅಯ್ಯೋ ಪರಿ, ಎಷ್ಟು ಸಲ ಕೇಳಬೇಕು ಕಾಫಿನ? ಕಾಫಿ ಕೊಡು ಅಂದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ವೃಕ್ಷ ನಮ್ಮ ತಾಮದೀನಿ. ಕಾಫಿ ಕೇಳಿದ್ನಲ್ಲ ಪರಿ. ಏನ್ರಿ ಆಗಿದೆ ನಿಮಗೆ? ನಾನು ಪೂಜೆ ಮಾಡ್ತಿದ್ದೀನಿ, ನೆಮ್ಮದಿಯಾಗಿ ಆರತಿ ಮಾಡಕ್ಕೆ ಬಿಡ್ತಾ ಇಲ್ಲ. ಅವಾಗಲಿಂದ ಪರಿ ಕಾಫಿ ಕೊಡು, ಪರಿ ನಂದು ಬಟ್ಟೆಯಲ್ಲಿ, ನಂದು ಖರ್ಚಿಫಲ್ಲಿ, ನಂದು ಅದೆಲ್ಲಿ ಇದೆಲ್ಲಿ ಒಂದೇ ಸಮ ಕೇಳ್ತಿದ್ರಲ್ಲ, ಏನಾಗಿದೆ ನಿಮಗೆ? ಕರ್ಮ. ಅಯ್ಯೋ, ಈ ಕೊಡೋಕಾಗದೇ ಇರೋವಂಥದ್ದನ್ನು ನಾನೇನು ಕೇಳಿದೆ? ಕಾಫಿ ಕೊಡು ಅಂದೆ. ದಿನ ಕೇಳೋ ಥರನೇ ಕೇಳಿದೆ. ಇರ್ರಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಲ್ಲಿಂದ ಹೇಳಿದ್ರೆ ಆಗ್ತಿತ್ತು. ಓಹೋ, ನೀವು ಮಾತಾಡಕ್ಕೆ ಬಿಟ್ರೆ ತಾನೆ ಯಾರನ್ನಾದ್ರೂ? ಭೂಕಂಪ ಆದವ್ರ ಥರ ಒಂದೇ ಸಮ ಕಿರಿಸ್ತಾ ಇದ್ದೀರಾ. ಅಮ್ಮ, ಅಪ್ಪ, ನಾನು ಇಲ್ಲಿ ಓದ್ಕೋತಾ ಇದ್ದೀನಿ. ಅಲ್ಲ, ಯಾವಾಗ ನೋಡಿದ್ರು ಜಗಳ ಆಡ್ತಾನೇ ಇರ್ತೀರಾ. ಹೇಗೆ ಇಷ್ಟು ವರ್ಷ ನೀವು ಸಂಸಾರ ಮಾಡಿದ್ರೋ ಹೇಗೋ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ನಿಮ್ಗಳು ಸೇವೆ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ಅಮ್ಮ, ಅಪ್ಪ, ನಾವು ಹೇಗಿದ್ರು ದೊಡ್ಡ ಸಮಸ್ಯೆಯಿಂದ ಪಾರಾಗಿದ್ದೀವಿ. ಅದಕ್ಕೆ ಎಲ್ಲಾದರೂ ಆಚೆ ಹೋಗಿ ಬರೋಣವಾ? ನಮ್ಮ ಟೆನ್ಷನು ಕಮ್ಮಿ ಆಗುತ್ತೆ. ಅಪ್ಪ, ಗುಡ್ ಮಾರ್ನಿಂಗ್.
ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶುಭೋದಯ, ನಲ್ ಬೆಳಗು. ಏನೋ ಟೆನ್ಷನ್ ಅಂತ ಕೇಳಿಸ್ತು. ಏನೇ ಅದು ಅಂಜು? ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ಸರ್ ನನಗೆ ಬೇಲ್ ಕೊಡಿಸಿ ಉಪಕಾರ ಮಾಡಿದ್ರಿ. ಇವಾಗ ನೋಡಿದ್ರೆ ಮಾಸ್ಕ್ ಹಾಕೊಂಡು ನೀವು ಕರ್ಕೊಂಡ್ಬಂದಿದ್ದೀರಾ. ನಾನು ಎಲ್ಲಿ ಕರ್ಕೊಂಡ್ಬಂದಿರಾ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಸರ್ ಹೇಳ್ತೀರಿ. ಅದಕ್ಕೂ ಮೊದಲು ವಿಕ್ರಾಂತನ ಯಾಕೆ ಸಾಯಿಸ್ತಾ ಇರೋದ್ರ ಹೇಳು. ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಹೇಳು. ಸರ್ ಅದು ಬೇಕಂತ ಮಾಡಿದಲ್ಲ ಸರ್, ಆಕ್ಸಿಡೆಂಟ್ ಅಂತ ಪೊಲೀಸ್ ಸ್ಟೇಷನ್ಗೂ ಹೇಳಿದ್ದೀನಲ್ಲ ಸರ್. ಏಯ್, ನಾನು ಅಲ್ಲಿ ಒಂಚೂರು ತಾಳ್ಮೆ ಇರೋದಿಲ್ಲ. ಮರ್ಯಾದೆಗೆ ನಿಜ ಬಗಳು ಸಾಯಿಸಾಕ್ಬಿಡ್ತೀನಿ. ಸರ್ ನಾನು ಸಾಧಾರಣ ಲಾರಿ ಡ್ರೈವರ್ ಸರ್. ನಾನು ಸುಪಾರಿ ತಗೊಂಡು ಮಾಡ್ತಾ ಇದ್ರೆ ನಾನು ಯಾಕೆ ಹಿಂಗಿರ್ತಾ ಇದ್ದೆ ಸರ್? ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅನ್ಸುತ್ತೆ. ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನನಗೇನು ಗೊತ್ತಿಲ್ಲ ಸರ್. ನಿಜ ಬಗಳು. ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ನನ್ನ ಯಾರು ಕೊಲೆ ಮಾಡಕ್ಕೆ ಹೇಳಿಲ್ಲ ಸರ್. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಆಸ್ಕಲ್, ನೀನು ಬಿಟ್ಬಿಡಿ. ನಾನು ವಿಕ್ರಾಂತ್ಗೆಲ್ಲ ಏನೋ ಅನ್ಯಾಯ ಮಾಡಿದ್ದ. ಮರ್ಯಾದೆ ನಿಜ ಬಗಳು. ಹುಟ್ಟು ಅನ್ಸ್ಬಿಡ್ತೀನಿ. ನಿಜ ಬಗಳು. ಯಾರೋ ಸುಪಾರಿ ಕೊಟ್ಟಿದ್ದು? ಸರ್ ನನಗೇನು ಗೊತ್ತಿಲ್ಲ. ನನ್ನ ಬಿಟ್ಬಿಡಿ ಸರ್. ನನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ವಿಕ್ರಾಂತ್ಗೂ ಹೆಂಡತಿ ಮಕ್ಕಳಿದ್ದಾರೋ ಒಂದೊಂದು ಮಗು ಮುಖನೇ ನೋಡದೇ ಹೋಗಿ ಮಾಡಿದ್ರಲ್ಲ. ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ. ಸಾಯಿಸೋಕ್ಕೂ ಮೊದಲು ನಿಜ ಬಾಯ್ಬಿಡ. ಸುಪಾರಿ ಕೊಟ್ಟಿದ್ದು ಯಾರೋ? ಕಪ್ಪು ಬಟ್ಟೆ ಹಾಕೊಂಡಿದ್ದ ಸರ್. ಅವನು ಯಾರಂತ ನನಗೆ ಗೊತ್ತಿಲ್ಲ ಸರ್. ಈ 2 ಸಲ ಮೀಟ್ ಮಾಡಿದ್ದೆ ಸರ್. ಕಪ್ಪು ಬಟ್ಟೆ ಹಾಕೊಂಡಿದ್ದ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು. ನಿಜದಾಗ ಹೇಳು ಅಂದ್ರೆ ಹೇಳಲ್ಲ ನೀನು. ಹೇಳೋ. ಬಾಯಿ. ಅಗ್ನಿ ಅಣ್ಣನ ಯಾರು ಇದು? ಅಗ್ನಿ ಅಣ್ಣ ಅಂದ್ರೆ ಯಾರೋ ಇದು? ನನಗೆ ಗೊತ್ತಿಲ್ಲ ಸರ್. ನೆಟ್ವರ್ಕ್ ಇಲ್ವಲ್ಲ? ಏಯ್, ಯಾರೋ ಇದು? ಅಗ್ನಿ ಏನಾದ್ರೆ ಯಾರೋ? ಅವರೇನ 3 ಲಕ್ಷ ಕೊಟ್ಟು ಸುಪಾರಿ ಕೊಟ್ಟಿದ್ದು. ಗ್ಯಾಲರಿ. ಅದು ಏನೂ ಇಲ್ಲ ಆರ್ತಿ. ಇವಳಿಗದೇನೋ ಎಕ್ಸಾಮ್ ಇತ್ತಂತೆ, ನನಗೇನು ಬರೋದೇ ಇಲ್ಲಮ್ಮ ಅಂತ ಗಾಬರಿ ಮಾಡ್ಕೊಂಡ್ಬಿಟ್ಟಿದ್ಲು.
ಅದನ್ನು ಮಾತಾಡ್ತಿದ್ವಿ ಅಷ್ಟೇ. ಅಮ್ಮ ಎಕ್ಸಾಮ್ ಇರೋದು ಮುಂದಿನ ತಿಂಗಳು. ಏಯ್ ಅದು ದೊಡ್ಡ ಎಕ್ಸಾಮ್ ಕಡೆ, ಇದು ಚಿಕ್ಕದು ಎಕ್ಸಾಮು. ನೀನು ಹೇಳಿದ್ದಲ್ಲ ಅದು ಕಡೆ ಇದು ಅದು. ಹೌದಕ್ಕ, ಅದೇ ಎಕ್ಸಾಮು. ತುಂಬಾ ಟೆನ್ಷನ್ ಇತ್ತು, ಇವಾಗೆಲ್ಲ ಕಮ್ಮಿ ಆಗಿದೆ. ಹೌದಾ, ಸರಿ ಆಯ್ತು. ಅಪ್ಪ, ಮನೇಲಿ ಕೂತು ಕೂತು ನಂಗೂ ಬೋರ್ ಆಗಿದೆ, ಎಲ್ಲಾದ್ರೂ ಹೋಗಿ ಬರೋಣವಾ? ಹೌದು ರೀ, ಅವಳು ಹೇಳ್ತಾರೆ ಸರಿಯಾಗಿ ಇದೆ. ತುಂಬ ದಿನ ಹೋಗೋದೇನು ಬೇಡ ರೀ, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಟ್ರೆ ಸಾಕು. ಹೋಗಿ ಬರೋಣವಾ? ಈಗಲೇ ಫೋನ್ ಮಾಡಿ ರಜೆ ಕೇಳಿ, ಬೇಗ ಬೇಗ. ರಜೆ ಕೊಡೋಲ್ಲ ಅಂತಾರೆ ರೀ. ಪಾಪ ರೀ, ಆರ್ತಿ ಬಸ್ರಿ ಹುಡುಗಿ ಆಸೆಯಿಂದ ಕೇಳ್ತಿದ್ದಾಳೆ. ನೀವು ಒಂದ್ಸಲ ಕೇಳ್ಬಿಡ್ರಿ, ಹೋಗಿ ಬರೋಣ. ಅಪ್ಪ, ಹೋಗಿ ಬರೋಣ ಅಪ್ಪ. ಆಯ್ತು ಮಕ್ಕಳ, ಹೋಗಿ ಬರೋಣ. ಸೂಪರ್ವೈಸರ್ಗೆ ಫೋನ್ ಮಾಡಿ ರಜಾ ಕೇಳ್ತೀನಿ. ಹಾಂ, ಇದೇನಿದು, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮನ್ನು ಈಗ ತಾನೇ ನೆನೆಸ್ಕೊತಾ ಇದ್ವಿ, ನಿಮ್ಮದೇ ಫೋನ್ ಬಂತು ನೋಡಿ. ನನಗ ಯಾಕೆ ಸರ್, ನಾಳೆ ಒಂದು ದಿವಸ ರಜಾ ಬೇಕಾಗಿತ್ತು ಸರ್. ಸರಿ ಮಂಜು, ನಾಳೆ ರಜಾ ಕೊಡೋದಕ್ಕಾಗಲ್ಲ. ಬಂದು ನನ್ನ ಭೇಟಿ ಮಾಡಿ, ಆಮೇಲೆ ಎಷ್ಟು ದಿನ ಬೇಕೋ ಅಷ್ಟು ದಿನ ರಜಾ ತಗೊಳ್ಳಿ. ಸರಿ ಸರ್. ಏನು ಹೇಳಿದ್ರು ರೀ? ನಾಳೆ ಒಂದು ದಿವಸ ರಜಾ ಕೊಡೋದಕ್ಕಾಗೋದಿಲ್ವಂತೆ, ಆಮೇಲಿಂದ ಎಷ್ಟು ದಿವಸ ಬೇಕಾದರೂ ರಜಾ ತಗೊಳ್ಳಿ ಅಂದರು. ಒಳ್ಳೇದಾಯ್ತಲ್ಲ, ನಾಳೆ ಹೋಗದಿದ್ರೇನಂತೆ, ನಾಡಿದ್ದೇ ಹೋಗೋಣ. ಒಟ್ನಲ್ಲಿ ರಜಾ ಕೊಡ್ತಿದಾರಲ್ವಾ ಮಕ್ಕಳೇ. ಇದೇ ಖುಷಿನಲ್ಲಿ ಪಾಪ ಆಗ್ಲಿಂದ ಯಾರೊಬ್ರು ಪರಿ ಕಾಫಿ ಅಂತ ಕೇಳ್ತಾನೆ ಇದ್ರಲ್ವಾ, ಒಂದು ಲೋಟ ಕಾಫಿ ಕೊಟ್ಬಿಡೋಣ. ಬಾಪುಟ, ನಿನ್ಗೂ ಬಿಸಿ ಬಿಸಿ ಹಾಲಿಗೆ ಅರಿಶಿನ ಹಾಕ್ಬಿಡ್ತೀನಿ, ಕುಡಿವೆ ಅಂತ. ವೇದಾಂತ್, ಒಂದು ನಿಮಿಷ. ವೇದಾಂತ್, ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ಏನಾಯ್ತು? ಯಾಕೆ ವೇದಾಂತ್, ಏನಾಯ್ತು? ವೇದಾಂತ್, ಯಾಕೆ ಇಷ್ಟೊಂದು ಸೆಟ್ಟಲ್ಲಿದೆಯಾ? ಏನಾಯ್ತು? ಏನಿಲ್ಲ. ವೇದಾಂತ್, ನೀನು ತುಂಬ ಕೋಪ ಮಾಡ್ಕೊಂಡಿದ್ಯಾ? ಹೇಳು, ಏನಾಯ್ತು ಅಂತ. ಕೋಪ ಬರದೇ ಇರೋ ತಮಾಚಾರಿ, ವಿಕ್ರಾಂತನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಕೋಪ ಬರ್ದಾಗಿರುತ್ತ. ವೇದಾಂತ್, ಸಮಾಧಾನ ಮಾಡ್ಕೊ. ಅದು ಸರಿ, ಎಲ್ಲಿಗೆ ಹೋಗಿದ್ದೆ ನೀನು? ನನ್ನ ತಮ್ಮನಿಗೆ ಗತಿ ಬರ್ಸಿದ್ರಲ್ಲ, ಅದ್ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ. ಯಾರು ವೇದಾಂತ್? ಯಾರು ವಿಕ್ಕಿ ಬಾಬನ್ ಸಾವಿಗೆ ಕಾರಣ? ಅವ್ರು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು ವೇದಾಂತ್. ಇದು ನನ್ನ ರಿವೆಂಜ್. ಇದು ನೊಬ್ಬನಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಬೇರೆ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತು. ವೇದಾಂತ್, ವಿಕ್ಕಿ ಬಾಬನ್ನ ಯಾರು ಕೊಲೆ ಮಾಡಿದ್ದು ಅಂತನಾದ್ರೂ ಗೊತ್ತಾಯ್ತಾ? ಅದು ಯಾರೇ ಆಗಿರಲಿ, ವಿಕ್ರಾಂತ್ ಸಾವಿಗೆ ಕಾರಣವಾದವ್ರನ್ನ ಸುಮ್ಮನೆ ಬಿಡಲ್ಲ. ಹಂತವಾಗಿ ಇಂಚಿಂಚಾಗವರು ನರಕ ತೋರಿಸ್ತೇನೆ.
ಎಸ್, ಲಾಸ್ಟ್ 5 ಮಂತ್ಸಿಂದ ಏನಿಲ್ಲ ಅಂದರೂ ಒಂದು 90 lakhs ಕೊಟ್ಟಿದ್ದೀನಿ. ಎಲ್ಲ ಕೊಟ್ಟೇ ಇಲ್ಲ ಅಂತ ಹೇಳ್ತಾನಲ್ಲ. ಯಾವ್ಯಾವಾಗ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ. ಐ ಕ್ಯಾನ್ ಪ್ರೂವ್. ನನಗೆ ಸುಳ್ಳು ಹೇಳ್ತಾನೆ. ಈ ನಡುವೆ ಹಣದ ಹುಚ್ಚು ಜಾಸ್ತಿ ಆಗಿದೆ ಅವನಿಗೆ. ಹಣಪಾಕ ಆಗಿದ್ದಾನೆ, ಇಡಿಯಟ್. ಏನತ್ತೆ ಇಷ್ಟೊಂದು ಫೈಲ್ಸ್ ಹಡ್ಕೊಂಡು ಕೂತಿದ್ದೀರಾ? ಏನು ಫೈಲ್ಸ್ ಇವೆಲ್ಲ? ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಸುಹಾಸಿನಿ ಫೌಂಡೇಶನ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್. ಇಷ್ಟೊಂದ? ಹಾಂ, ಮೊನ್ನೆ ನಾನು ಫೌಂಡೇಶನ್ ಹತ್ರ ಹೋದಾಗ ಹಣನೆಲ್ಲ ಯಾರೋ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ನಾನು ಹೆಲ್ಪ್ ಮಾಡ್ತೀನಿ. ಬೇಡ, ಪರವಾಗಿಲ್ಲ. ಅಲ್ಲ ಅತ್ತೆ, ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಹೇಗಿದ್ರು ನಾನು ಫ್ರೀ ಇದ್ದೀನಿ, ಹೆಲ್ಪ್ ಮಾಡ್ತೀನಿ. ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ನಿನಗೆ ಯಾಕೆ ಸುಮ್ಮನೆ ಕಷ್ಟ? ಓಹೋ, ನೀವ್ಯಾವಾಗತ್ತೆ ನಮ್ಮ ಕಷ್ಟ ಸುಖ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ? ನೀವೇನೋ ಮುಚ್ಚಿಡ್ತಿದ್ದೀರ ಅತ್ತೆ, ಏನು ಅಂತ ಹೇಳಿ. ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಒಂದು ನಿಮಿಷ. ಅತ್ತೆ ಯಾರ್ದು ಫೋನ್? ನನಗೆ ಯಾರು ಫೋನ್ ಮಾಡ್ತಾರೆ, ನಾನು ಯಾರ ಹತ್ರ ಮಾತಾಡ್ತೀನಿ, ಎಲ್ಲ ಡೀಟೇಲ್ಸ್ ನಿನಗೆ ಹೇಳಬೇಕಾ? ಇತ್ತೀಚೆಗೆ ಮನೆ ವಾತಾವರಣ ಯಾಕೋ ನಾರ್ಮಲ್ ಆಗಿಲ್ಲ. ಮನೇಲೇ ಇದ್ದು ಮನೆ ಮುರಿತಾರಲ್ಲ, ಅವರಿಂದ ಹುಷಾರಾಗಿರ್ಬೇಕು. ಹೀಗೆ ಹೇಳಿದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಮನೆ ಮುರಿತಾ ಇದ್ದೀನಿ ಅಂತನಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ಎಲ್ಲ ಅವ್ರವ್ರ ಭಾವಕ್ಕೆ ಭಕ್ತಿಗೆ. ನೋಡು, ನನಗೆ ಸುಮ್ಮನೆ ಸುತ್ತಿ ಬಳಸಿ ಹೇಳಬೇಡ. ಏನಾದರೂ ಇದ್ರೆ ನೇರವಾಗಿ ಮಾತಾಡು. ನನ್ನ ಮಾತಿನ ಅರ್ಥ ಇಷ್ಟೇ ಐತೆ. ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ಕೋತಿದ್ದೀರಾ? ನಾನು ಹೇಳಿದ್ನ ನೀವೇ ಮನೆ ಮುರಿತಿದ್ದೀರಾ ಅಂತ? ನಾನೇನೋ ಜನರಲ್ ಆಗಿ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕೆ ನೀವೇ ತಪ್ಪು ಮಾಡಿದ್ದೀರಾ ಅನ್ನೋ ಥರ ಫೀಲ್ ಮಾಡ್ಕೋತಿದ್ದೀರಾ? ಅಥವಾ ನೀವೇ ನಿಜವಾಗ್ಲೂ ಈ ಮನೆಗೆ ಕೇಳಿ ಬಯಸ್ತಿದ್ದೀರಾ ಹೇಗೆ? ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ಅಮೂಲ್ಯ. ನೀನು ಮಾತಾಡ್ತಿರೋದಕ್ಕೆ ಏನಾದರೂ ಲಾಜಿಕ್ ಇದೆಯಾ ಅಥವಾ ಪ್ರೂಫ್ ಇದೆಯಾ? ಲಾಜಿಕ್ ಇಲ್ಲ ಅಲ್ವಾ ಅತ್ತೆ? ಸರಿ, ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಇದೆ ಅತ್ತೆ, ಖಂಡಿತ ಇದೆ. ಅದೇನೋ ಹೇಳ್ತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಇವತ್ತು ಈ ಸೊಸೆ ಕಾಲ. ಹೇಳಿ ಅತ್ತೆ, ನೀವು ಆ ಅಗ್ನಿನ ಮೀಟ್ ಮಾಡೋದಕ್ಕೆ ಯಾಕೆ ಹೋಗಿದ್ರಿ? ನಿನ್ನೆ ಕೇಳ್ತಿರೋದೊತ್ತೆ, ಹೇಳಿ. ಯಾಕೆ ಅಂದರೆ ಅವತ್ತು ನಾನು ವೇದಾಂತ್ ಹತ್ರ ಹೇಳಿದ್ದೀನಿ. ನನಗೂ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕೆ ಬರುತ್ತೆ ಅತ್ತೆ. ನೀವು ಹೀಗೆ ಇದ್ರೆ ಸದ್ಯದ್ರಲ್ಲೇ ವೇದಾಂತ್ ನಂಬಿಕೆನೂ ಕಳ್ಕೊತೀರಾ. ಹೊತ್ತು ಮೀರಿ ಮಾತಾಡ್ತಾ ಇದೀಯಾ ಅಮೂಲ್ಯ. ವೇದಾಂತ್ ಯಾರನ್ನ ನಂಬ್ತಾನೆ ಅಂತ ನಾನು ನಿನಗೆ ಪ್ರೂವ್ ಮಾಡಬೇಕಾಗಿಲ್ಲ. ವೇದಾಂತ್ ನಿಮ್ಮನ್ನ ನಂಬಿರ್ಬೋದು, ನಿಮ್ಮನೆ ಅಮ್ಮ ಅಂತ ಅಂದ್ಕೊಂಡಿರ್ಬೋದು. ಯಾವಾಗ ನಿಮ್ಮ ಬಂಡವಾಳ ಗೊತ್ತಾಗುತ್ತೋ
ನಿಮ್ಮನ್ನ ಮನೆಯಿಂದ ಅವನೇ ಆಚೆ ಹಾಕ್ತಾನೆ, ನೆನ್ಪಿಟ್ಕೊಳ್ಳಿ. ಮತ್ತೆ ನೀವು ಇಲ್ಲಿವರೆಗೂ ನೋಡಿರೋ ಕಥೆನೇ ಬೇಡ, ಇನ್ನು ಮುಂದೆ ನೀವು ನೋಡೋ ಕಥೆನೇ ಬೇಡ.